ಗಣೇಶ್ ಸ್ಟೋರೀಸ್ ವಿಡಿಯೋನ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಜಿಂಬಾಬ್ವೆ. ನಾನು ಹೇಳಿದ್ದೆ ಒಟ್ಟಿನಲ್ಲಿ ಇಲ್ಲಿ ಜಿಂಬಾಬ್ವೆ ಅವರು ಬೌಲಿಂಗ್ ಟಾಸ್ ಗೆದ್ಬಿಟ್ಟು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾ ಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಒಂದು ಸೈಡ್ ಮ್ಯಾಚಿಗಿಂತ ಇಂಡಿಯಾ ಬ್ಯಾಟಿಂಗ್ ಒಂಚೂರು 3 ಜನ ಟಕ ಅಂತ ಔಟ್ ಆದರೆ ಇಲ್ಲಿ ಶುಭ್ಮನ್ ಗಿಲ್ ಆಗಲಿ, ಯಶಸ್ವಿ ಜೈಸ್ವಾಲ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ ಬೇಗನೆ ಔಟ್ ಆದರು ಅನ್ಬೋದು. ಅವರಿಬ್ಬರಿಂದನೇ ಒಂಚೂರು ಕಡಿಮೆ ಸ್ಕೋರ್ ಬಂತು ಅಂದರೂ ಏನು ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಎಲ್ಲರಿಗಿಂತ ನನ್ನ ಪ್ರಕಾರ ಇಲ್ಲಿ ಯಶಸ್ವಿ ಜೈಸ್ವಾಲ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ. ಅವರೇನಾದ್ರು ಹೊಡಿತಾರೆ ಈ ಮ್ಯಾಚಲ್ಲಿ ಇನ್ನೊಂದ್ಸತಿ ಅಂತ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಗಾಯಕ್ವಾಡ್ನ ಆಡಿಸ್ತಿಲ್ಲ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಸಂಜು ಸ್ಯಾಮ್ಸಂಗ್ನ ಆಡಿಸ್ರು ಅವ್ರ ಬದಲು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಅಂದಾಗೆಲ್ಲ ಇಲ್ಲಿ ಯಶಸ್ವಿ ಜೈಸ್ವಾಲ್ ಗಾಯಕ್ವಾಡ್ ಒಟ್ಟಿನಲ್ಲಿ ಆಡಿಸ್ಲಿಲ್ಲ. ಇಲ್ಲೂ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾನು ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು. ಇಲ್ಲಿ ಪರಾಗು ಮತ್ತು ಸಂಜು ಸ್ಯಾಮ್ಸಂಗ್ನ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಪಾರ್ಟ್ನರ್ಶಿಪ್ ಇವರಿಬ್ಬರಿಂದನೇ ಬಂದಿದ್ದು. ಇಲ್ಲಿವರೆಗೆ ಬರೋಕ್ಕೆ ಸಾಧ್ಯ ಆಗಿದೆ. ಸಂಜು ಸ್ಯಾಮ್ಸಂಗ್ ಹಾಫ್ ಸೆಂಚುರಿಯಿಂದ 45 ಬಾಲಲ್ಲಿ 58 ರನ್ ಹೊಡೆದು 4 ಸಿಕ್ಸ್ ಹೊಡೆದು 1 4 ಹೊಡೆದು. ಒಟ್ಟಿನಲ್ಲಿ ಲಾಸ್ಟ್ವರೆಗೂ ಇದ್ರು ಅನ್ಬೋದು. 18ನೇ ಓವರ್ವರೆಗೂ ಸಂಜು ಸ್ಯಾಮ್ಸಂಗ್ ಇದ್ರು. ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಅನ್ಬೋದು. ಸಂಜು ಸ್ಯಾಮ್ಸಂಗ್ ಆಗಲಿ, ರಿಯಾಂಗ್ ಪರಾಗ್ ಆಗಲಿ. ಒಟ್ಟಿನಲ್ಲಿ ರಿಯಾಂಗ್ ಪರಾಗ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದ್ರು. ಅವರು ಬಾಲ್ ಟು ಬಾಲ್ ರನ್ ಹೊಡ್ಕೊಂಡು ಕೊನೆಗೆ 1 6 ಹೊಡೆದು ಒಟ್ಟಿನಲ್ಲಿ ಮ್ಯಾಚ್ನ ಇಲ್ಲಿವರೆಗೂ ತಗೊಬಂದರು ಅನ್ಬೋದು. ಒಟ್ಟಿನಲ್ಲಿ ಇವರು 3 ಜನ ಇರಲಿಲ್ಲ ಅಂದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತಿತ್ತು ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬ್ಯಾಟ್ಸ್ಮನ್ ಇತ್ತು. ಒಟ್ಟಿನಲ್ಲಿ ಮೇನ್ ಓಪನಿಂಗು ಅಂತ ಹೇಳ್ಕೊಳ್ಳೋ ಓಪನಿಂಗು ಇರಲಿಲ್ಲ ಅನ್ಬೋದು ಇಂಡಿಯಾ ಕಡೆ. ಒಟ್ಟಿನಲ್ಲಿ ಪವರ್ ಪ್ಲೇಲಿ ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಮಿನಿಮಮ್ಮು 3 ವಿಕೆಟ್ ಲಾಸ್ ಆಗಿಬಿಟ್ಟಿತ್ತು ಇಂಡಿಯಾಗೆ. ಆಲ್ಮೋಸ್ಟ್ ಪವರ್ ಪ್ಲೇಲಿ 40 ರನ್ ಅಷ್ಟೇ ಬಂದಿದ್ದು. ಒಟ್ಟಿನಲ್ಲಿ ಪವರ್ ಪ್ಲೇ ಮಿಡಲ್ ಓವರ್ಗಳಲ್ಲಿ ಎಲ್ಲರೂ ಆಡಿದ್ದು ಅಂದರೆ ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗು, ರಿಯಾಂಗ್ ಪರಾಗ್ ಅವರಿಬ್ಬರು ಇರೋ ತನಕ ಒಟ್ಟಿನಲ್ಲಿ ಮ್ಯಾಚ್ ಇತ್ತು ಅನ್ಬೋದು. ಅವರಿಬ್ಬರು ಔಟ್ ಆದ್ರೂ ಏನು ಮ್ಯಾಟ್ರ್ ಆಗಲಿಲ್ಲ ಇಲ್ಲಿ. ಒಟ್ಟಿನಲ್ಲಿ ಒಳ್ಳೆ ಡೆಪ್ತ್ ಬ್ಯಾಟ್ಸ್ಮನ್ ಇತ್ತು. ಅದರಿಂದನೇ ಇಂಡಿಯಾ 167 ಬರೋಕ್ಕೆ ಸಾಧ್ಯ ಆಯಿತು ಅನ್ಬೋದು. ಇಲ್ಲಿ ಶಿವಮ್ ದುಬೆ ಆಗಲಿ, ರಿಯಾಂಗ್ ಪರಾಗ್ ಆಗಲಿ, ರಿಂಕು ಸಿಂಗ್ ಆಗಲಿ ಒಳ್ಳೆ ಡೆಪ್ತ್ ಬ್ಯಾಟ್ಸ್ಮನ್ ಇತ್ತು ಅನ್ಬೋದು ಗುರು. ಇಂಡಿಯಾ ಏನು ತಲೆನೋವು ಇರಲಿಲ್ಲ ಆಲ್ಮೋಸ್ಟ್. ಒಟ್ಟಿನಲ್ಲಿ 167ನ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ 167 6 ವಿಕೆಟ್ನ ಲಾಸ್ಗಳಿಗೆ ಒಟ್ಟಿನಲ್ಲಿ ಇಂಡಿಯಾ ಚೆನ್ನಾಗಿ ಒಳ್ಳೆ ರನ್ನ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ ನಾನು ಅಂದ್ಕೊಂಡಿದ್ದೆ ಒಟ್ಟಿನಲ್ಲಿ ಜಿಂಬಾಬ್ವೆ ಅವರು ಹೊಡೆಯಲ್ಲ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಹಂಗೆ ಮಾಡಿದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ಪವರ್ ಪ್ಲೇಲೆ ಸಿಕ್ಕಾಪಟ್ಟೆ 3ನೇ ಬಾಲ್ಗೆ ಫಸ್ಟ್ ಓವರಲ್ಲಿ ಮ್ಯಾಚ್ನ ಕೈ ಬಿಟ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಇಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ. ಮೇನ್ ಗುರು ಒಟ್ಟಿನಲ್ಲಿ ಇನ್ನೊಂದು ಹೇಳೋದಾದ್ರೆ ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗು ಕಡಕ್ಕಾಗಿ ಮಾಡಿದ್ರು ಅನ್ಬೋದು. ಸಂಜು ಸ್ಯಾಮ್ಸಂಗ್ ಆಗಲಿ, ರಿಯಾಂಗ್ ಪರಾಗ್ ಆಗಲಿ, ಶಿವಮ್ ದುಬೆ ಆಗಲಿ ಚೆನ್ನಾಗಿ 167 ರನ್ನ ಹೊಡೆದ್ರು ಅನ್ಬೋದು. ಅದನ್ನ ಚೇಸ್ ಮಾಡೋಕ್ಕೆ ಬಂದವರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಚೇಸ್ ಮಾಡಲಿಲ್ಲ ಅಂದರು. ಒಟ್ಟಿನಲ್ಲಿ 4ನೇ ಬ್ಯಾಟ್ಸ್ಮನ್ ಆಗಿ ಬಂದವರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋರು ನೋಡಿಲ್ಲ. ಬಂದವರೆಲ್ಲ ಕ್ಯಾಮೆ ಇನ್ನಿಂಗ್ಸ್ ಮಾಡಿ ಬೇಗನೆ ಮುಖ ಸೇರ್ಕೊಂಡು ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ನೋಡಿದ್ರೆ ಇವ್ರ ಕಡೆ ಬ್ಯಾಟಿಂಗು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಖಲೀಲ್ ಅಹ್ಮದ್ ಜಾಗಕ್ಕೆ ಮುಖೇಶ್ ಕುಮಾರ್ ರಿಟರ್ನ್ ಆಗಿ ಮಾಡ್ಕೊಂಡ್ರು. ಒಟ್ಟಿನಲ್ಲಿ ಅವ್ರೇನೋ ಇಂಜುರಿನೋ ಏನೋ ಆಗಿ ಒಟ್ಟಿನಲ್ಲಿ ಖಲೀಲ್ ಅಹ್ಮದ್ ಜಾಗಕ್ಕೆ ಮುಖೇಶ್ ಕುಮಾರು. ಒಟ್ಟಿನಲ್ಲಿ ಫುಲ್ಲು ಟೀಮ್ ಚೇಂಜ್ ಮಾಡಿಕೊಂಡು ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಚೇಂಜ್ ಮಾಡಿಕೊಂಡು ಒಟ್ಟಿನಲ್ಲಿ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇಲ್ಲಿ ದೇಶಪಾಂಡೆ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಏನು ಮ್ಯಾಟ್ರ್ ಆಗಲಿ ಅನ್ಬೋದು. ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಮುಖೇಶ್ ಕುಮಾರ್ ಒಟ್ಟಿನಲ್ಲಿ 4 ವಿಕೆಟ್ 4 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಒಟ್ಟಿನಲ್ಲಿ ದೇಶಪಾಂಡೆ ಆಗಲಿ ಒಂದು ವಿಕೆಟ್ ತಗೊಂಡ್ರು. ರವಿ ವಿಷ್ಣವ್ ಸಿಕ್ಕಾಪಟ್ಟೆ ಚೆನ್ನಾಗಿ ಓವರ್ ಮಾಡಿದ್ರು, ಏನು ವಿಕೆಟ್ ತೆಗಿಲಿಲ್ಲ. ಇಲ್ಲಿ ವಾಷಿಂಗ್ಟನ್ ಸುಂದರ್ ಒಳ್ಳೆ ಓವರ್ ಮಾಡಿಕೊಂಡು ಒಟ್ಟಿನಲ್ಲಿ 1 ವಿಕೆಟ್ನ ತೆಗೆದ್ರು ಅನ್ಬೋದು. ಮೇನ್ ಇಲ್ಲಿ ಶಿವಮ್ ದುಬೆ ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ 15ನೇ ಓವರ್ ಮುಗಿಯೋ ತನಕ ಮ್ಯಾಚು ಒಟ್ಟಿನಲ್ಲಿ ಜಿಂಬಾಬ್ವೆ ಕೈಲಿ ಇತ್ತು ಅನ್ಬೋದು. ಒಂದು ಮೂಮೆಂಟಲ್ಲಿ ಎಲ್ಲಪ್ಪ ಜಿಂಬಾಬ್ವೆ ಅವರು ಗೆಲ್ತಾರೆ ಅನ್ಕೊಂಡಿದ್ದೆ. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ ಅಂತ ಕ್ರೂಷಿಯಲ್ ಇರಲಿ ಅನ್ಕೊಂಡಿದ್ದೆ. ಒಟ್ಟಿನಲ್ಲಿ ಇಂಡಿಯಾ ಗೆದ್ರು. ಒಟ್ಟಿನಲ್ಲಿ
ಒಟ್ಟಿನಲ್ಲಿ ಶಿವಮ್ ದುಬೆ, ಅಭಿಷೇಕ್ ಶರ್ಮಾ ಒಟ್ಟಿನಲ್ಲಿ ಚೆನ್ನಾಗಿ ಬ್ಯಾಟಿಂಗಲ್ಲಿ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡಲಿಲ್ಲ. ಒಟ್ಟಿನಲ್ಲಿ ಶಿವಮ್ ದುಬೆ ಆಲ್ರೌಂಡರ್ ಆಟನ ಆಡಿದ್ರು ಅನ್ಬೋದು. ಇನ್ನಿಂಗ್ಸ್ ಆಗಲಿ ಒಟ್ಟಿನಲ್ಲಿ ಎರಡು ವಿಕೆಟ್ನ ತೆಗೆದ್ರು ಅನ್ಬೋದು. ಮೇನ್ ಇಲ್ಲಿ ಮುಖೇಶ್ ಕುಮಾರ್ ಒಟ್ಟಿನಲ್ಲಿ ಬೌಲರ್ಗಳನ್ನ ವಿಕೆಟ್ ತೆಗೆದ್ರೆ ಇಲ್ಲಿ ಬ್ಯಾಟ್ಸ್ಮನ್ ವಿಕೆಟ್ ತೆಗೆದಿದೆ. ಶಿವಮ್ ದುಬೆ, ಅಭಿಷೇಕ್ ಶರ್ಮಾ, ದೇಶಪಾಂಡೆ ಒಳ್ಳೆ ಓವರ್ಗಳನ್ನ ಮಾಡಿದ್ರು. ಒಟ್ಟಿನಲ್ಲಿ ಜಿಂಬಾಬ್ವೆ 125ಕ್ಕೆ ಆಲ್ಔಟ್ ಆದರು. ಒಟ್ಟಿನಲ್ಲಿ ಎರಡು 1 ಓವರ್ ಇರಂಗೆ ಒಟ್ಟಿನಲ್ಲಿ ಜಿಂಬಾಬ್ವೆ ಅವರು ಆಲ್ಔಟ್ ಆಗಿ 125ಕ್ಕೆ ಆಲ್ಔಟ್ ಆದರು. ಒಟ್ಟಿನಲ್ಲಿ ಇಂಡಿಯಾ 42ಗಳ ಭರ್ಜರಿ ಜಯ. ಒಟ್ಟಿನಲ್ಲಿ ಈ ಟೋಟಲ್ 5 ಮ್ಯಾಚಲ್ಲಿ ಒಟ್ಟಿನಲ್ಲಿ ಇಂಡಿಯಾ 4 ಮ್ಯಾಚ್ನ ಗೆದ್ದು, ಜಿಂಬಾಬ್ವೆ ಅವರು 1 ಮ್ಯಾಚ್ನ ಗೆದ್ದುಕೊಂಡು ಒಟ್ಟಿನಲ್ಲಿ 4 ಮ್ಯಾಚ್ನ ಇಂಡಿಯಾದವರು ಗೆದ್ದು ಸೀರೀಸ್ನ ಕೈವಶ ಮಾಡಿಕೊಂಡು ಒಟ್ಟಿನಲ್ಲಿ ಒಳ್ಳೆ ಟೂರ್ನಮೆಂಟ್ ಮಾಡಿಕೊಂಡ್ರು ಇಂಡಿಯಾದವರು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಾನು ಇಂಡಿಯಾ ಗೆಲ್ತಾರೆ ಅಂತ ಹೇಳಿದೆ, ಇಂಡಿಯಾ ಗೆದ್ದರು. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದೆ.